ರಾಜಕೀಯದಲ್ಲಿ ಧರ್ಮ ಬೆರೆಸ್ತಾ ಇದ್ದೀರಾ? ಅಲ್ಲಿ ಒಂದು ಧರ್ಮದ ಕೆಲಸ ಆಗ್ತಾ ಇದೆ. ಧರ್ಮ ಅಂದ್ರೆ ಹಿಂದೂಗಳ 500 ವರ್ಷಗಳ ಕನಸು ನನಸಾಗ್ತಾ ಇದೆ ಇವತ್ತು ಅಯೋಧ್ಯೆಯಲ್ಲಿ. ಈ ಸಂದರ್ಭದಲ್ಲಿ ರಾಜಕೀಯ ಮಾಡ್ತಾ ಇರೋದು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಹಿಂದೂ ಬಗ್ಗೆ ಅವಹೇಳನ ಮಾಡ್ತಾ ಇದ್ದಾರೆ. ಅಂತವ್ರನ್ನ ಆಹ್ವಾನ ಮಾಡ್ತಾ ಇಲ್ಲ, ಕರೆದಿಲ್ಲ ಇರ್ಬೋದು. ಇವತ್ತು ಇದೇ ನಮ್ಮ ರಾಜ್ಯದ ಬಗ್ಗೆ ಹೇಳೋದಾದ್ರೆ ರಾಜ್ಯದ ಬಗ್ಗೆ ಹೇಳೋದಾದ್ರೆ ಮುಜರಾಯಿ ಇಲಾಖೆಯಿಂದ ಒಂದು ಆದೇಶ ಹೊರಡಿಸಿದ್ರು. ಧರ್ಮ ಯಾವುದು? ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡ್ತೀವಿ ಅಂತ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಇವತ್ತು ಸಾಫ್ಟ್ ಹಿಂದುತ್ವಕ್ಕೆ ತಿರುಗಿ ಎಲ್ಲ ಹುಡುಕಿದ ಇಲ್ಲದ ಕಲ್ಲು ಮಣ್ಣುಗಳ ಗುಡಿಯವರೆಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದ ನಮ್ಮೊಳಗೆ ಕಲ್ತ್ಕೊಂಬನ್ನಿ. ಅದನ್ನ ಫಸ್ಟ್ ದೇವ್ರು ಎಲ್ಲಿದ್ದಾನೆ ಅಂತ ಕಲ್ತ್ಕೊಂಬನ್ನಿ. ಅದಕ್ಕೆ ಅಲ್ಲಮ ಪ್ರಭು ಹೇಳ್ತಾನೆ, ನಾ ದೇವನಲ್ಲದೆ ನೀ ದೇವನೇ. ಕಿರ್ಚೋಟ್ ಪಾಷಾ ಅವರೇ, ಈಗ ಇಲ್ಲಿ ಧರ್ಮ ಜಾತಿಯನ್ನ ಬೆರೆಸ್ತಾ ಇರೋದು ಯಾರು ನಿಮ್ ಪ್ರಕಾರ? ಕಾಂಗ್ರೆಸ್ನವರ, ಬಿಜೆಪಿ ಅವರ? ಎಲ್ಲಾ ರಾಜಕೀಯ ಪಕ್ಷದವರು ಬೆರೆಸ್ತಾ ಇರೋದೇ ಅಲ್ಲಿ. ಎರಡು ಪಕ್ಷನು ಪಾತ್ರ ಹೇಗೆ ಹೇಳಿ? ಬಿಜೆಪಿ ಅವರು ಹೇಗೆ, ಕಾಂಗ್ರೆಸ್ನವರು ಹೇಗೆ? ನಿಮ್ಮ ಸಮುದಾಯ ಹೇಗೆ ಗಮನಿಸ್ತಿದೆ? ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಯೂನಿವರ್ಸಿಟಿ ಮಾಡಬೇಕು ಅಂತ ಹೇಳಿ ರಾಮನಗರದಲ್ಲಿ ಒಂದು ಸ್ಥಳವನ್ನ ಕೇಂದ್ರ ಸರ್ಕಾರದವರು ತಗೊಂಡ್ಬಂದ್ರು. ಹೌದು. ಅದಕ್ಕೆ ಹೆಸರೇನಿಟ್ರು ಗೊತ್ತಾ? ಟಿಪ್ಪು ಸುಲ್ತಾನ್ ಯೂನಿವರ್ಸಿಟಿ ಮಾಡ್ತೀವಿ ಅಂತ. ಅವಶ್ಯಕತೆ ಏನಿತ್ತು? ಟಿಪ್ಪು ಸುಲ್ತಾನ್ ಅವಾಗ ಚರ್ಚಾ ವ್ಯಕ್ತಿ ಅಂತ ಹೇಳಿ ಅವ್ರ ಹೆಸರನ್ನ ಹೇಳೋದು. ಇವರು ಅದನ್ನ ಸ್ವಲ್ಪ ಒಗ್ಗರಣೆ ಹಾಕಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡೋವಂಥದ್ದು. ಯಾಕೆ? ಶಿಶುನಾಳ ಶರೀಫರು ಅವ್ರ ಬಿಜೆಪಿ ಅವರು ನಾವು ಶಿಶುನಾಳ ಶರೀಫರ್ದು ಹೆಸರಿಟ್ಟರೆ ಒಪ್ಕೋತೀವಿ ಅಂದ್ರು. ಒಪ್ಕೋಬೋದಾಯ್ತಲ್ಲ. ಒಂದು ಮುಸ್ಲಿಂನವ್ರಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗ್ತಾ ಇತ್ತಲ್ವಾ? ಏನು ಮಾಡಿದ್ರು ಇವರು? ರಾಜಕೀಯ ಮಾಡಿದ್ರು. ಅದು ಯೂನಿವರ್ಸಿಟಿ ಇಲ್ದಂಗೆ ಆಯ್ತು. ಇವತ್ತು ನಾವು ಶಿಕ್ಷಣದಿಂದ ಹಿಂದುಳಿದ ಕಾರಣನೇ ಈ ರಾಜಕೀಯದವರು. ಇದು ನಮ್ಮಲ್ಲಿ ಶುರು ಮಾಡಿದ್ದು ಕಾಂಗ್ರೆಸ್ನವರು, ಇವತ್ತು ನಿಲ್ಸಿದಾರಲ್ಲ. ಅದೇ ಸ್ವಾಮಿ, ನೀವು ಹೋಗಿ ಎಲ್ಲ ಸೇರ್ಕೊಂಡಿದ್ದೀರಲ್ಲ ಬಿಜೆಪಿ ಅವರು. ಜಾತ್ಯತೀತ ಅಂತ ಹೇಳಿ ಹೋಗಿ ಸೇರ್ಕೊಂಡಿದ್ದೀರಲ್ಲ ಅಲ್ಲಿ. ಅವರು ಜಾತ್ಯತೀತ ಅಂತ ಹೇಳಿ ಸೇರ್ಕೊಂಡಿದ್ದೀರಲ್ಲ. ಅದಕ್ಕೋಸ್ಕರ ಈ ವರ್ಷ ಆಚರಣೆ ಮಾಡಿದ್ರು. ಅದನ್ನ ಎಲ್ಲೋ ಒಂದ್ ಕಡೆ ಸಾಫ್ಟ್ ಹಿಂದುತ್ವಕ್ಕೆ ಅವರು ವಾಲಿರೋ ತರ ಕಾಣ್ತಾ ಇದೆ. ಈಗ ನಿಮ್ ಬಾಯಿಂದಾನೇ ಬಂತು ಸಾಫ್ಟ್ ಹಿಂದುತ್ವ. ಇವಾಗ ಅದೇ ಆರೋಪ ಬಿಜೆಪಿ ಅವರು ಕೂಡ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ನನಗೆ ರಾಮನ ಬಗ್ಗೆನೂ ವಿರೋಧ ಇಲ್ಲ, ರಾಮ ಮಂದಿರದ ಬಗ್ಗೆನೂ ವಿರೋಧ ಇಲ್ಲ, ನಾನು ಇಲ್ಲೂ ರಾಮನನ್ನ ಆರಾಧಿಸ್ತೇನೆ, ಅಯೋಧ್ಯೆಗೂ ಹೋಗಿ ರಾಮನನ್ನ ವಿರೋಧಿಸ್ತೇನೆ. ತಪ್ಪೇನಿದೆ ಇದ್ರಲ್ಲಿ? ಸಾಫ್ಟ್ ಹಿಂದುತ್ವ ಅಥವಾ ಹಿಂದುತ್ವ ವಿರೋಧಿ ಏನ್ ನಿಲುವು ಕಾಣಿಸ್ತಾ ಇದೆ ಬಿಜೆಪಿಗೆ? ಇಷ್ಟಿಷ್ಟುದ್ದ ಟ್ವೀಟ್ಗಳು ಯಾಕೆ ಅಂತ ಹೇಳಿ. ಶ್ರೀರಾಮಚಂದ್ರನ ಭಕ್ತರಾದಂತಹ ಕರಸೇವಕರು ಸನ್ಮಾನ್ಯ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ತಾವು ಈ ದೇಣಿಗೆಯನ್ನು ಕೊಡಿ, ಶ್ರೀರಾಮಚಂದ್ರನ ಇದನ್ನ ಕಟ್ತಾ ದೇವಸ್ಥಾನ ಅಂತ ಹೇಳಿ ಸಂದರ್ಭದಲ್ಲಿ ನಾವು ನಿಮಗೆ ದೇಣಿಗೆ ಕೊಡೋದಿಲ್ಲ, ನೀವು ಹೋಗಿ ಅಂತ ಕಳಿಸಿರ್ತದನ್ನ ತಾವೆಲ್ಲ ನೋಡಿದ್ವಿ. ಏನ್ ತಪ್ಪಿದೆ ಸರ್? ಇಷ್ಟ ಇದ್ರೆ ಅದೇ ಸಿದ್ದರಾಮಯ್ಯನವರು ನಾನು ಶ್ರೀರಾಮಚಂದ್ರನ ನೋಡ್ಲಿಕ್ಕೆ ಅಯೋಧ್ಯೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವ್ರು ಬದಲಾದಂತ ನಿಲುವು ತಾವು ಕಾಣಬಹುದು ಅಂತ ನಾನು ಹೇಳಿಲ್ಲ. ಅವರು ಮೊದಲು ಕೂಡ ಹೇಳಿದ್ರು, ನನಗೆ ಆಹ್ವಾನ ಬಂದಿರಲಿಲ್ಲ, ಬಂದ್ರೆ ಆಲೋಚನೆ ಮಾಡ್ತೇನೆ ಅಂತ ಹೇಳಿದ್ರು. ಪದೇ ಪದೇ ಕೇಳ್ತಾ ಇರುವಂತದ್ದು, ರಾಮನ ಶ್ರೀರಾಮ ಮಂದಿರ ಒಂದು ರಾಷ್ಟ್ರ ಮಂದಿರವಾಗಬೇಕು. ಅದನ್ನು ಬಿಜೆಪಿಯವರು ಕೇವಲ ತಮ್ಮ ಲಾಭಕ್ಕೋಸ್ಕರ, ರಾಜಕೀಯ ಲಾಭಕ್ಕೋಸ್ಕರ. ಇನ್ನೊಂದು ಮಾತು, ಇನ್ನು ಅನೇಕ ಸ್ವಾಮೀಜಿಗಳು ಹೇಳಿದಂಥ ಮಾತು, ಒಂದು ದೇವಸ್ಥಾನ ಕಂಪ್ಲೀಟ್ ಆಗದೆ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಬಾರ್ದು ಅಂತೇಳಿ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಒಂದು ಗೌರವ ಇದ್ದೇ ಇರುತ್ತೆ. ನೀವು ಅಯೋಧ್ಯೆಯಲ್ಲಿ ಹೋದಾಗ ಅಲ್ಲಿ ಮುಸ್ಲಿಮರು ಕೂಡ, ಇವನ್ ಇಕ್ಬಾಲ್ ಅನ್ಸಾರಿ ಅವರು ಕೂಡ ಒಂದು ಏನು ಹೇಳಿದ್ರು, ಹೋರಾಟಗಳು ಮುಗಿದೋಯ್ತು, ನಾನು ನಾಡಿದ್ದು ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತ ಕೇಳಿದಾಗ ಪ್ರತಿಯೊಬ್ಬರು ಕೇಳಿದರು ಯಾಕೆ ಅಂತ ಹೇಳಿದಾಗ, ನೋಡಿ ನನ್ನ ಅಯೋಧ್ಯೆ ಅಭಿವೃದ್ಧಿ ಆಗ್ತಾ ಇದೆ, ನೋಡಿ ಎಷ್ಟು ದೊಡ್ಡ ಏರ್ಪೋರ್ಟ್ ಬರ್ತಾ ಇದೆ, ನನ್ನ ಊರಿಗೆ ಏನೂ ಇರಲಿಲ್ಲ, ನನ್ನ ಊರು ಒಳ್ಳೇದಾಗ್ತಾ ಇದೆ ಅಂತಂದ್ರೆ ನಾನು ಹೋಗ್ತೀನಿ ಅಂತೇಳಿ. ಯಾವ ಮುಸ್ಲಿಮ ಅವ್ರಿಗೆ ಏನು ಹೇಳ್ತಾನೆ ಅನ್ನೋದನ್ನು ಅವ್ರು ಕೇಳಲಿಲ್ಲ, ಅವರ ವೈಯಕ್ತಿಕ ನಿಲುವನ್ನು ತೆಗೆದುಕೊಂಡು ಹೋದರು. ಹಾಗಿರುವಂಥ ಸಂದರ್ಭದಲ್ಲಿ, ಒಗ್ಗೂಡುವಂಥ ಸಂದರ್ಭದಲ್ಲಿ ಬಿಜೆಪಿ ಕೂಡ ಅಂಥ ಅವಕಾಶಗಳಿದ್ದಾಗ ಇಡೀ ಭಾರತವನ್ನು ಒಗ್ಗೂಡಿಸುವಂಥ ಪ್ರಯತ್ನವನ್ನೇ ಮಾಡಬೇಕಲ್ಲ. ನೋಡಿ, ಇಲ್ಲಿ ಯಾರು ಕಾಂಗ್ರೆಸ್ಸು ಬಿಜೆಪಿ ಏನು ಅಂತ ನಾವು ಹೇಳಲ್ಲ, ಪ್ರಮುಖರಿಗೆ ಕಳಿಸ್ತೀವಿ, ಏನು ಆಹ್ವಾನವನ್ನು ಕಳಿಸ್ತೀವಿ, ಯಾರಿಗೆ ಆಹ್ವಾನ ಸಿಕ್ಕಿಲ್ಲೋ ದಯವಿಟ್ಟು ಬರಬೇಕು 22ರ ನಂತರ ಅನ್ನುವಂಥ ಮಾತು ಒಬ್ಬನಿಂದ ಕೂಡ ಬರ್ತಾ ಇಲ್ಲ ಅನ್ನೋಂಥ ಆರೋಪ. ನೋಡಿ, ಸ್ಥಳೀಯ ಅಲ್ಪಸಂಖ್ಯಾತ ನಾಯಕರು, ಮುಸ್ಲಿಂ ನಾಯಕರು ಏನಿದ್ದಾರೆ ಅವ್ರಿಗೆ ಖುದ್ದಾಗಿ ಆಹ್ವಾನ ಪತ್ರಿಕೆಯನ್ನು ತಲುಪಿಸಲಾಗಿದೆ. ತಾವೇ ಹೇಳೋ ಪ್ರಕಾರ ಅಲ್ಲ, ಸ್ಥಳೀಯ ನಾಯಕರು ಏನಿದ್ರು, ಇದರ ಒಂದು ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಹೋದಂಥ ನಾಯಕರು ಏನಿದ್ರು ಅವ್ರಿಗೆ ಆಹ್ವಾನ ಪತ್ರಿಕೆಯನ್ನು ಕೊಡಲಾಗಿದೆ. ಅಲ್ಲಿ ಬಂದಿರತಕ್ಕಂಥ ವಾಲ್ಮೀಕಿ ಏರ್ಪೋರ್ಟ್ ಏನಿದೆ ಅದು ಇವತ್ತು ದೊಡ್ಡ ರೀತಿಯಲ್ಲಿ ಒಂದು ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡುವಂಥ ಸ್ಥಿತಿಯಲ್ಲಿದೆ. ಹಾಗೇನೆ ಈ ನಮ್ಮಲ್ಲಿ ಯಾವ ರೀತಿಯಾದಂಥ ಭೇದ ಭಾವಗಳಿಲ್ಲ. ಇದು ಟ್ರಸ್ಟೇ ನೋಡ್ಕೊಳ್ತಾ ಇರ್ತಕ್ಕಂಥದ್ದು, ಟ್ರಸ್ಟೇ ಇನ್ವಿಟೇಷನ್ ಕೊಟ್ಟಿರ್ತಕ್ಕಂಥದ್ದು, ಎಲ್ಲರಿಗೂ ಸ್ವಾಗತ ಇದೆ. ಏನಕ್ಕೆ 22ನೇ ತಾರೀಕು ಮೇಲೆ ಬನ್ನಿ ಅಂತಂದರೆ, ಒಟ್ಟಾರೆ
15,000ಕ್ಕೆ 20,000 ಜನ ಅಲ್ಲಿ ಹೋದ್ರೆ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಬಳಸ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು 22ನೇ ತಾರೀಕು ಮೇಲೆ ನೀವು ಬನ್ನಿ ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಆಹ್ವಾನವನ್ನು ಹೇಳಿದ್ದಾರೆ ಹೊರತು ಯಾರು ಬರಬೇಡಿ ಅಂತ ಹೇಳಿಲ್ಲ. ಸಾವಿರಾರು ಮುಸ್ಲಿಂ ಬಂಧುಗಳು ಶ್ರೀರಾಮನ ಶಂಕರಾಚಾರ್ಯ ಮಠದ ಸ್ವಾಮೀಜಿಗಳೆಲ್ಲ ಯಾಕೆ ಅಪೂರ್ಣಗೊಂಡಿದ್ದರು ಕೂಡ ಅದನ್ನ ಇದು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ, ದಯವಿಟ್ಟು ಅದಕ್ಕೆ ಉತ್ತರ ಕೊಡಿ. ಅಪೂರ್ಣವಾದ ಮಂದಿರವನ್ನ ತರಾತುರಿಯಲ್ಲಿ ಯಾಕೆ ಯಾಕೆ ಮಾಡ್ಬೇಕು? ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಉದ್ಘಾಟನೆ ನೋಡಿ, ಮಾಡ್ತೀರಾ? ಅದ್ರ ಬಗ್ಗೆ ಹೆಚ್ಚಿನ ಹೇಳ್ಬೇಕಂತಂದ್ರೆ ಹಾ, ಈ ವಿಶ್ವಕರ್ಮ ಶಾಸ್ತ್ರ ಏನಿದೆ, ವಿಶ್ವಕರ್ಮ ಒಂದು ಏನು ವಾಸ್ತುಶಿಲ್ಪದಲ್ಲಿ ಏನಿದೆ, ಅಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಈ ಮೊದಲು ಈ ನಮ್ಮ ಗರ್ಭಗುಡಿ ಒಂದು ಸಾರಿ ಸಂಪೂರ್ಣವಾಗಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಒಂದು ಅಡೆತಡೆಗಳಿಲ್ಲ ಅಂತ ಒಂದು ಈ ನಮ್ಮ ವಾಸ್ತು ಇದರಲ್ಲಿ ಹೇಳಿದ್ದಾರೆ. ನಮಗೆ ಧರ್ಮಶಾಸ್ತ್ರಗಳನ್ನು ಹೇಳೋದು ಸ್ವಾಮೀಜಿಗಳಲ್ವಾ? ಹೌದು. ಸ್ವಾಮೀಜಿಗಳಿಗೆ ಗೊತ್ತಿಲ್ಲದಕ್ಕಿಂತ ಹೆಚ್ಚಾಗಿ ಇವರೆಲ್ಲರಿಗೂ ಗೊತ್ತಿದೆಯಾ ಅಂತ ನಾವು ಕೇಳ್ತಾ ಇರೋದು. ಸ್ವಾಮೀಜಿಯವರು ಯಾವ್ದನ್ನ ಅನುಸರಿಸ್ತೇವೆ? ಒಂದು ಮದುವೆ ಸಮಾರಂಭ ಇರಲಿ, ಮತ್ತೊಂದಿರಲಿ, ಯಾರು ನಮ್ಮ ಬಗ್ಗೆ ಗೊತ್ತಿರುತ್ತೆ, ಒಂದು ಜ್ಯೋತಿಷ್ಯ ಬಳಿ ಹೋಗ್ತೀವಿ ಅಂದರೆ ಧರ್ಮಶಾಸ್ತ್ರ ಏನು ಹೇಳಿದೆ ಅಂತ ಕೇಳ್ತೀವಿ. ಈ ಗಳಿಗೆ ಎಲ್ಲ ಆಗಬೇಕು. ಈಗ ಅಭಿಜಿನ್ ಮುಹೂರ್ತದಲ್ಲಿ ಆಗ್ತಾ ಇದೆ ಅಂತ ಹೇಳುವಾಗ ಅನೇಕ ಮದುವೆಗಳು ಕೂಡ ಅಭಿಜಿನ್ ಲಗ್ನದಲ್ಲಿ ಆಗ್ತಾ ಇರುತ್ತೆ. ಅದೊಂದು ರೀತಿಯಲ್ಲಿ ಭಾಳ ಅತ್ಯುತ್ತಮವಾದಂಥ ಒಂದು ಗಳಿಗೆ ಅನ್ನುವಂಥ ರೀತಿಯಲ್ಲಿ. ಸೊ ಅವರು ಹೇಳಿದ್ದನ್ನು ಕೇಳ್ತೀವಿ. ಸೊ ಧರ್ಮಗುರುಗಳು ಹೇಳಿದಂಥ ಮಾತುಗಳು ಸೊ ಅವುಗಳಿಗಿಂತ ಹೆಚ್ಚಾಯ್ತಾ ಅಂತ. ಸಾವಿರಾರು ಧರ್ಮಗುರುಗಳು, ಸಾವಿರಾರು ಜನ ಹಿಂದೂ ಧರ್ಮದ ಫಾಲೋವರ್ಸ್ ಏನಿದ್ದಾರೆ ಆ ಗುರುಗಳೆಲ್ಲ ಸೇರಿ ಈ ದಿನ ಮಾಡ್ಬೋದು, ಇಷ್ಟ ಆದ್ರ ಮೇಲೆ ಮಾಡ್ಬೋದು, ನಂತರದಲ್ಲಿ ಪ್ರಾರಂಗಣ ಮತ್ತು ಉದ್ಯಾನವನ ಎಲ್ಲವನ್ನ ಮಾಡ್ಬೋದು ಅಂತ ಹೇಳಿ ತೀರ್ಮಾನ ಮಾಡಿರುವಂಥ ಸಂದರ್ಭದಲ್ಲಿ ಅದು 22ನೇ ತಾರೀಕು ಇಡೀ ಭರತಖಂಡ, ಇಡೀ ರಾಷ್ಟ್ರದಲ್ಲಿ ಮತ್ತು ಪ್ರಪಂಚದಲ್ಲಿ ಎಲ್ಲರೂ ಕೂಡ ಈ ಒಂದು 2ನೇ ದೀಪಾವಳಿಯನ್ನು ನೋಡಿ ಶ್ರೀರಾಮಚಂದ್ರನಲ್ಲಿ ಪ್ರತಿಷ್ಠಾಪನೆ ಮಾಡೋಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ನಮ್ಮ ಪೂಜ್ಯ ಗುರುಗಳು ಹೇಳಿದ್ದಾರೆ ಅನ್ನೋದು ವಿಷಯ ಸ್ಪಷ್ಟವಾಗಿಲ್ಲ. ಆದರೆ ನಮ್ಮ ಈ ಒಂದು ಏನು ಅಭಿಪ್ರಾಯ ಇದೆ, ನಮ್ಮ ಏನು ಅಲ್ಲಿ 2,000 ಜನ ಏನಿದ್ದಾರೆ ನಮ್ಮ ಪ್ರಮುಖರು, ಅವರು ತೆಗೆದುಕೊಂಡ ನಿರ್ಧಾರದ ಪ್ರಕಾರ ಈಗ ಸ್ಥಾಪನೆ ಮಾಡ್ತಾ ಇರ್ತದ್ದು ಸರಿ ಇದೆ